ಮನೆಗೆ ಅಧಿಕಾರ ಇದೆ, ಕಾನೂನು ಇದೆ ಅಂತ ನೈತಿಕತೆಯನ್ನ ಬಿಟ್ಟು ಜನಾಭಿಪ್ರಾಯವನ್ನು ಬಿಟ್ಟು ನೀವೇನು ಮಾಡಬಾರ್ದಲ್ಲ. ಅಧಿಕಾರ ಇದೆ ಅಂತ ವಿರುದ್ಧ ಏನಾದ್ರು ಮಾಡಿದ್ರೆ ಚುನಾವಣೆ ಕೊಡ್ತಾರೆ. ಅಧ್ಯಕ್ಷರೇ, ಅಂಗೀಕೃತಗೊಂಡು ವಿಧಾನ ಪರಿಷತ್ತಿನಿಂದ ತಿರಸ್ಕೃತಗೊಂಡ ರೂಪದಲ್ಲಿ 2015ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆ ತಿದ್ದುಪಡಿ ವಿಧೇಯಕವನ್ನು ಪುನರ್ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಸೂಚಿಸಲಾಗಿದೆ. ಇದ್ರ ಬಗ್ಗೆ ಏನೋ ಅವ್ರು ಮಾತಾಡ್ತಿದ್ರು ಹೇಳ್ರಿ. ಸನ್ಮಾನ ಅಧ್ಯಕ್ಷರೇ ಮಾಡಿ, ಯಾಕೆ ವಾಪಸ್ ಬಂತು? ಅಲ್ಲ ಸಭಾಧ್ಯಕ್ಷರೇ, ಈ ಮನೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಿ ತದನಂತರ ಅನುಮೋದನೆಯಾಗಿ ಅದೇ ಮೇಲ್ಮನೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು ಮತ್ತು ಸೆಲೆಕ್ಟ್ ಕಮಿಟಿಗೂ ಕೂಡ ಹೋಯಿತು. ಸೆಲೆಕ್ಟ್ ಕಮಿಟಿನಲ್ಲೂ ಕೂಡ ನಾನು ಕೂಡ ಭಾಗವಹಿಸಿದ್ದೆ. ಸುಮಾರು 7-8 ಸಭೆಗಳಾಗಿ ಅದು ಒಂದು ಅಂತಿಮವಾಗಿ ಒಂದು ವರದಿಯನ್ನು ಕೂಡ ಬಂದು ಇವತ್ತು ತಿರಸ್ಕೃತ ಆಗಿದೆ. ಆದರೆ ನಾನು ಪದೇ ನಾನು ಹೇಳ್ತಕ್ಕಂಥದ್ದು, ಇವತ್ತು ಇದು ಒಂದು ಸೀಮಿತವಾದಂಥ ಒಂದು ಕಾರಣಕ್ಕೋಸ್ಕರ ಇವತ್ತು ಮಸೂದೆ ಮಂಡನೆ ಆಗಿರ್ತಕ್ಕಂಥದ್ದು. ಒಂದು ಸೆಕ್ಷನ್ 4A ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಲಾರ್ಜರ್ ಅರ್ಬನ್ ಏರಿಯಾ ಆಫ್ ದ ಕಾರ್ಪೊರೇಷನ್ ಆಫ್ ದ ಸಿಟಿ ಬ್ಯಾಂಗ್ಳೂರ್ ಅಂತಕ್ಕಂಥದ್ದನ್ನ ಒಂದನ್ನು ಸೇರಿಸಬೇಕು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಇನ್ಯಾವ ಪ್ರಸ್ತಾಪನೂ ಇಲ್ಲ ಈ ಮಸೂದೆನಲ್ಲಿ. ಅದರಲ್ಲಿ 10, 11, ಒಂದು 20 ಗೊತ್ತಿದೆ. ಮಾಡಿ ಪಾಸ್ ಮಾಡ್ಕೊಳ್ಳಿ. ನಾನು ಬೇಡ ಅಂತ ಹೇಳಿದ್ನ ಎಲ್ಲ ಒಂದು ಈಗಾಗಲೇ ಪಾಸ್ ಮಾಡ್ಕೋಬಹುದು. ಜನ ಅಲ್ಲಿ ಫೇಲ್ ಮಾಡ್ತಾರಲ್ಲ, ಗೊತ್ತಾಗುತ್ತಲ್ಲ. ಮೇಲ್ಮನೆಯಲ್ಲಿ ಫೈಲ್ ಮಾಡ್ಲಿಕ್ಕೆ ಏನು ಉತ್ತರ? ಈಗ ನೀವು ಏನು ಉತ್ತರ? 4 ಜನ ಸಚಿವರು ವರದಿ ಕೊಟ್ಟಿರೋದ್ರಲ್ಲೇ ಎಲೆಕ್ಷನ್ಸ್ ಏನಾಯ್ತು? ನಿಮಗೆ ಗುಂಡಿಗೆ ಬರ ಹಾಕಿಲ್ಲ, ನಮಗೆ ನಿಮಗೆ ಗುಂಡಿಗೆ ಬರ. ಅಧ್ಯಕ್ಷರೇ, ಈಗ ಇವತ್ತು ಒಂದು ಆವಾಸ ಏನು ನೀವು ಸೆಲೆಕ್ಟ್ ಕಮಿಟಿ ನೇಮಕ ಮಾಡಿದ್ರೆ ಅಧಿಕಾರಿಗಳು ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಈ ಒಂದು ನೀವು ಬೆಂಗಳೂರನ್ನ ವಿಭಜನೆ 5 ಭಾಗ ಮಾಡೋದ್ರಿಂದ ಸುಮಾರು 150 ಕೋಟಿ ರೂಪಾಯಿ ಹೊರೆ ಬರ್ತೈತೆ. 20% ಅಧಿಕಾರಿಗಳನ್ನ ಹೆಚ್ಚುವರಿಯಾಗಿ ನೇಮಕ ಮಾಡ್ಬೇಕಾಗ್ತೈತೆ. ಅಂದ್ರೆ ಪ್ರತಿ ವರ್ಷ ನಿಮ್ಗೆ ಈ ಬರ್ಡನ್ ಜಾಸ್ತಿ ಆಗ್ತೈತೆ. ಇವತ್ತು ಸಣ್ಣ ಮಾಡೋದ್ರಿಂದ ಅಧಿಕಾರ ಅಂದ್ರೆ ಬೆಂಗಳೂರು ವಿಭಜನೆ ಆಗೋದ್ರಿಂದ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ವ್ಯಕ್ತ ಮಾಡಿದಿರಿ. ಒಂದು ಪ್ರಯೋಗ ನೋಡಿದ್ದೀರಿ ಆಲ್ರೆಡಿ ಇದ್ರ ಪ್ರಯೋಗ ಆಗಿದೆ ಬೆಂಗಳೂರಲ್ಲಿ ವಿಭಜನೆ ಮಾಡೋದ್ರಿಂದ ಏನಾಗಿದೆ ಅಂತ. ನೀವು ಚುನಾವಣೆಗೆ ಎದರಿ ಇವತ್ತು ಹೈಕೋರ್ಟ್ ಅಲ್ಲಿ ಎದರಿಲ್ಲ ಬಿಡಿ. ಹೈಕೋರ್ಟ್ ಅಲ್ಲಿ ಅದಕ್ಕೆ ಚಿಮಾರಿ ಹಾಕಿದ್ದು. ಯಾರು ಚಿಮಾರಿ ಹಾಕಿದ್ದು? ಸರ್ಕಾರಕ್ಕೆ 10,000 ರೂಪಾಯಿ ಚಿಮಾರಿ ಹಾಕಿದ್ದಾರೆ, ದಂಡ ಹಾಕಿದ್ದಾರೆ 10,000 ರೂಪಾಯಿ ದಂಡ ಹಾಕಿದ್ದಾರೆ. ಚುನಾವಣೆ ಮೂರು ಸರಿ ಹೈಕೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ನಿಮ್ಗೇನ್ ದಾಡಿ ಆಗಿದೆ ಚುನಾವಣೆ ಮಾಡಕ್ಕೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ, ನಿಮ್ಗೇನ್ ತೊಂದರೆ ಅಂತ ಕೇಳಿದ್ದಾರೆ. ಏನ್ ಅಧ್ಯಕ್ಷರೇ ಇದು? ಚುನಾಯಿತ ಪ್ರತಿನಿಧಿಗಳನ್ನ ಯಾಕೆ ಅವಕಾಶ ಮಾಡ್ಕೊಡ್ತಿಲ್ಲ? ಅಧಿಕಾರಿಗಳಿಗೆ ನೀವು ಅವಕಾಶ ಬೆಂಗಳೂರು ಮಹಾನಗರ ಅಲ್ಲ, ಅವರೇನು ಚುನಾಯಿತ ಪ್ರತಿನಿಧಿಗಳು ಇಲ್ಲ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದಾರೆ. ಆಡಳಿತ ನಡೆಸಕ್ಕೆ ಚುನಾಯಿತ ಪ್ರತಿನಿಧಿ ಇಲ್ವಾ ಅನ್ನೋ ಮಾತನ್ನ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇಷ್ಟೆಲ್ಲ ಆದ್ರೂ ಸಹ ಚುನಾವಣೆ ಇದು ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಬೆಂಗಳೂರು ಜನ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ನೀವು ಅವಮಾನ ಆಡಳಿತ ವಿಕೇಂದ್ರೀಕರಣ ಆ ಬೇಲೂರದ ಒಂದು ಘೋಷಣೆ ಮಾಡಿದ್ದಾರೆ. ಬೇಲೂರು ಘೋಷಣೆ ಸೋನಿಯಾ ಗಾಂಧಿ ಅವರು ಬಂದಿದ್ರಲ್ಲಿ ಧಾರವಾಡದಲ್ಲಿ ಬೇಲೂರದಲ್ಲಿ ಆಡಳಿತ ವಿಕೇಂದ್ರೀಕರಣ, ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಕೊಡಬೇಕು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ಥಳೀಯ ಒಂದು ಅಧಿಕಾರ ವಿಕೇಂದ್ರೀಕರಣ ಏನಾಗಬೇಕು ಅನ್ನುವಂಥದಕ್ಕೆ ಮಾತು ಕೊಟ್ಟು ಆ ಒಂದು ಬೇಲೂರು ಘೋಷಣೆಯನ್ನು ಮಾಡಿದ್ರಿ. ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ನಡ್ಕೊಂತ ಇದಾರಲ್ಲ, ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಹೈಕೋರ್ಟ್ಗೆ ಹೋಗ್ತೀರಿ, ಹೈಕೋರ್ಟ್ ನಲ್ಲಿ ಇಲ್ಲ ಚುನಾವಣೆ ಮಾಡಬೇಕಂತ ಡೈರೆಕ್ಷನ್ ಕೊಡ್ತಾರೆ, ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಿ.
ಅಲ್ಲಿ ನಿನ್ನೇನು ಸುಪ್ರೀಂ ಕೋರ್ಟ್ ಅವರು ಕೇಳಿದ್ದಾರೆ, ಯಾಕೆ ಚುನಾವಣೆ ಮಾಡ್ಲಿಕ್ಕೆ ನಿಮ್ಗೆ ತೊಂದರೆ ಏನಾಗಿದೆ ಅನ್ನುವಂತ ಮಾತನ್ನು ಹೇಳಿದ್ರು, ಇಲ್ಲಿ ಯಾಕೆ ಬಂದಿರಿ ಅನ್ನುವಂತ ಮಾತನ್ನು ಕೇಳಿದ್ರು. ಅಷ್ಟಾದರೂ ಸಹಿತ ನೀವು ಚುನಾವಣೆ ಮುಂದೆ ಹಾಕುವಂತ ಪ್ರತಿ ಒಂದು ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದ್ರಿ. ಯಾಕೆ ಮ್ಯಾಂಡೇಟ್, ಜನರ ಮ್ಯಾಂಡೇಟ್ ನಿಮ್ಗೆ ಬೇಕಾಗಿಲ್ಲ. ಇವತ್ತು ಆಗ್ಲಿ ಒಂದ್ಸಲ ಇಲೆಕ್ಷನ್ ಆಗ್ಲಿ, ಏನಾಗ್ತದೆ ಆಗ್ಲಿ, ನೀವು ಇವತ್ತು ಪುನರ್ರಚನೆ ಮಾಡುವಂತದ್ದು ನಿಮ್ಮ ಸರ್ಕಾರ ಉದ್ದೇಶ ಇದ್ರೆ ನೀವು ಈ ತಾಬಡ್ತೋಬಡ್ ಯಾಕೆ ಬೇಕಾಗಿದೆ? ಇವತ್ತು BS ಪಾಟೀಲ್ ವರದಿ ಬಂದಿದೆ, ಆ ಒಂದು ವರದಿ ಪ್ರಕಾರ ಈ ಬಿಲ್ ನಲ್ಲಿ ಏನಾದರೂ ಮೆನ್ಷನ್ ಮಾಡಿದ್ರೆ ಅದನ್ನೇ ಇವತ್ತು ಹಿಂದೇನು ಬಿಲ್ ಇತ್ತು ಅವತ್ತು ಮಧ್ಯಂತರ ವರದಿ ಕೊಟ್ಟಿದ್ರು, ಅದರ ಅನ್ವಯ ಈ ಬಿಲ್ ಪಾಸ್ ಮಾಡ್ಕೊಂತ ಇದ್ರಿ. ಈಗ ಅವರೇನೋ 5 ಡಿವಿಷನ್ ಮಾಡ್ಬೇಕಂತಿದ್ದಾರೆ. 5 ಡಿವಿಷನ್ ಬಗ್ಗೆ ಇದರಲ್ಲಿ ಏನಾದರೂ ಇದೆಯಾ? ಏನೂ ಇಲ್ಲ ಈ ಬಿಲ್ ನಲ್ಲಿ. ಅಂದ್ರೆ ಅದನ್ನ ಅಲ್ಲಿ ಗಡಿಬಿಡಿಯಿಂದ ಅಲ್ಲಿ ಪಾಸ್ ಮಾಡ್ಕೊಳ್ಳುವಂಥದ್ದು, ರಿಜೆಕ್ಟ್ ಮಾಡ್ಕೊಳ್ಳುವಂಥದ್ದು, ಮತ್ತೆ ಇಲ್ಲಿ ಬಂದು ಇವತ್ತು ಪಾಸ್ ಮಾಡ್ಕೊಳ್ಳುವಂಥದ್ದು ಉದ್ದೇಶ ಏನಿದೆಯಲ್ಲ, ನಿಮ್ದು ಉದ್ದೇಶ ಏನಿದೆ ಮಾಲಾಫೈಡ್ನೆಸ್, ಬೋನಾಫೈಡ್ ಇಲ್ಲ. ಇವತ್ತು BBMP ಪುನರ್ರಚನೆ ಆಗಬೇಕು, ಡಿವಿಷನ್ ಆಗಬೇಕು, ಆಡಳಿತ ವಿಕೇಂದ್ರೀಕರಣ ಆಗಬೇಕು, ಜನರಿಗೆ ಒಳ್ಳೇದಾಗಬೇಕು, ಈ ಉದ್ದೇಶ ನಿಮಗಿಲ್ಲ. ನಿಮ್ದು ಒಂದೇ ಒಂದು ಉದ್ದೇಶ, ಚುನಾವಣೆಯನ್ನು ಹೇಗಾದರೂ ಮಾಡಿ ಮುಂದೆ ಹಾಕ್ಬೇಕನ್ನುವಂಥದ್ದೇ ನಿಮ್ಮ ಉದ್ದೇಶ. ಅದು ಒಳ್ಳೆಯದಲ್ಲ. ಇದೇ ಏನಾಗಿದೆ ಇವತ್ತು ಒಪಿನಿಯನ್ ಪೋಲು, ಮತ್ತೊಂದು ಜನರ ಅಭಿಪ್ರಾಯ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತದ ಅನ್ನುವಂತ ಒಂದು ಒಪಿನಿಯನ್ ಪೋಲ್ ಬಂದಿದೆ, ಜನರ ಅಭಿಪ್ರಾಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಸೋಲು ಕಾಣಬಾರದು ಅಂತ ಹೇಳಿ ಈ ಚುನಾವಣೆನೇ ಹೇಗಾದ್ರೂ ಮಾಡಿ ಮುಂದೆ ಹಾಕಬೇಕು ದುರುದ್ದೇಶದಿಂದ ಈ ಚುನಾವಣೆ ಮುಂದೆ ಹಾಕ್ಲಿಕ್ಕೆ ಈ ಪ್ರಯತ್ನ ನಡೀತಾ ಇದೆ. ಅದಕ್ಕಾಗಿ ನಮ್ಮ ವಿರೋಧ. ಇವತ್ತು ಕುಲಂಕಷವಾಗಿ ಚರ್ಚೆ ಮಾಡಲಿದ್ರೆ ಈ ತರಾತುರಿ ಯಾಕೆ ಬೇಕು ಅನ್ನುವಂಥದ್ದು ನಾವು ಒಂದೇ ಹೇಳ್ತೀನಿ, ಈ ಚುನಾವಣೆ ಮೊದಲು ನಡೆಸಿ, ಮತ್ತೆ ನವೆಂಬರ್ದಲ್ಲಿ ಡಿಸೆಂಬರ್ದಲ್ಲಿ ಅಧಿವೇಶನ ಕೈತಾರ ಅವತ್ತು ತೊಂಬರಿ ಬಿಲ್, ಅಮೂಲಾಗ್ರವಾದಂತ ಬಿಲ್ ಅಂತ ತೊಂಬರಿ. ಈ ತಾಬೋಡು ಅಲ್ಲಿ ಇಲ್ಲಿ ಮಂಡನೆ ಮಾಡಿದ್ದು ಅಲ್ಲಿ ಹೊತ್ತು ರಿಜೆಕ್ಟ್ ಆಯ್ತು, ಇಲ್ಲಿ ಬಂದಿದ್ರಿ. ಈಗ BS ಪಾಟೀಲ್ ವರದಿ. ಇನ್ನು ಇವತ್ತು ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಸರ್ಕಾರದ ವಿರುದ್ಧ ಗರಂ ಆಗಿದ್ರು. ಸದನಕ್ಕೆ ಗೈರು ಹಾಜರಾಗಿರುವ ಸಚಿವರ ವಿರುದ್ಧ ಕಿಡಿಕಾರಿದ್ರು. ಅದು ಒಂದೇನಾಗುತ್ತೆ ಮಾನ್ಯ ಕಾನೂನು ಸಚಿವರೇ, ನಮ್ಮ ವಿಧಾನಸಭೆ ಕೊನೆ ಪಕ್ಷ ಕ್ವಶನ್ ಅವರ್ನಲ್ಲಿ 0 ಅವರ್ನಲ್ಲಿ ಎಲ್ಲ ಮಂತ್ರಿಗಳು ಇಲ್ಲದೆ ಹೋದ್ರೆ ಏನಿದೆ ಆಗುತ್ತೆ ನನಗೇನು ಅರ್ಥ ಆಗಲ್ಲಪ್ಪ. ಇಷ್ಟು ಜನ ಅಲ್ಲಿದಾರ, ಎಲ್ಲಿ ಹೋಗ್ತಾರೋ ಈ ನ್ಯೂಸ್ ಸೆಕ್ಷನ್ ಮಾಡ್ಬೇಕಷ್ಟೇ ಇವರು. ಹೇಳಿ ಹೇಳಿ, ನಾನು ಇದನ್ನ ಗಂಭೀರವಾಗಿ ಪರಿಗಣನೆ ನೋಡಿ ದಯವಿಟ್ಟು. ಅದು ಒಂದೇನಾಗುತ್ತೆ ಮಾನ್ಯ ಕಾನೂನು ಸಚಿವರೇ, ನಮ್ಮ ವಿಧಾನಸಭೆ ಕೊನೆ ಪಕ್ಷ ಕ್ವಶನ್ ಅವರ್ನಲ್ಲಿ 0 ಅವರ್ನಲ್ಲಿ ಎಲ್ಲ ಮಂತ್ರಿಗಳು ಇಲ್ಲದೆ ಹೋದ್ರೆ ಏನಿದೆ ಆಗುತ್ತೆ ನನಗೇನು ಅರ್ಥ ಆಗಲ್ಲಪ್ಪ. ಇಷ್ಟು ಜನ ಅಲ್ಲಿದಾರ, ಎಲ್ಲಿ ಹೋಗ್ತಾರೋ ಈ ನ್ಯೂಸ್ ಸೆಕ್ಷನ್ ಮಾಡ್ಬೇಕಷ್ಟೇ ಇವರು. ಹೇಳಿ ಹೇಳಿ, ನಾನು ಇದನ್ನ ಗಂಭೀರವಾಗಿ ಪರಿಗಣನೆ ನೋಡಿ.